ಗಳಿಂದ ಬರುವಂಥ ಈ ಕಾರ್ಯಕ್ರಮ 9 ದಿನಗಳ ಕಾರ್ಯಕ್ರಮ ಇದಾಗಿರ್ತದೆ. ದಿನಾಂಕ 24/1/2026ರಿಂದ ಫೆಬ್ರವರಿ 1/2/26 ತನಕ ನಡೀತದೆ. ರಾಜ್ಯದ ನಾನಾ ಕ್ಷೇತ್ರದ ಗಣ್ಯರು ಯಾವುದಪ್ಪ ಅಂದರೆ ವೈದ್ಯಕೀಯ, ಅದು ಕಾನೂನು ನೆರವು, ಜ್ಞಾನ ದಾಸೋಹದ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಡ್ತೇವೆ. ಪ್ರತಿ ವರ್ಷದಂತೆ ರಾಜ್ಯದ ವಿವಿಧ ಕ್ಷೇತ್ರದ ವಿವಿಧ ರಾಜಕೀಯ ಪಕ್ಷಗಳ ನೇತಾರರು ಈ ಸಭೆಗೆ ಪ್ರತಿದಿನ ಬರ್ತಾರೆ. ದಿನಾಂಕ 24ರಂದು ರಾಜ್ಯದ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. 24ರಂದು ಅಂದು ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಮೊದಲನೇ ದಿನ 24ರಂದು ಭಾಗವಹಿಸಲಿದ್ದಾರೆ. ಹೆಸರು ಡೆಸಿಗ್ನೇಷನ್ ಎಷ್ಟು ಜನ ಬರೋ ನಿರೀಕ್ಷೆ ಇದೆ? ಪ್ರತಿದಿನ 1.5 2 ಲಕ್ಷ ಜನ, 24ನೇ ತಾರೀಕು 1.5 2 ಲಕ್ಷ ಜನ ಪೊಲೀಸ್ ಇಲಾಖೆಯವರ ಮಾಹಿತಿ ಪ್ರಕಾರ. ಅದೇ ರೀತಿ ಪ್ರತಿದಿನ ಒಂದು 70-80 ಸಾವಿರ ಜನ ಬರಲಿದ್ದಾರೆ. ಕೊನೆಯ 2 ದಿನದಿಂದ 2 ಲಕ್ಷದಿಂದ 4 ಲಕ್ಷ ಜನ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಪ್ರತಿ ವರ್ಷ ಎಲ್ಲಿ ಹುಣ್ಣಿಮೆ ಆಗಿದ್ರು ಪ್ರತಿದಿನ ಕೊನೆಯ ದಿನ 2 ದಿನ 3ರಿಂದ 4 ಲಕ್ಷ ಜನ ಭಾಗವಹಿಸುವಂಥ ಎಲ್ಲ ಸಂದರ್ಭಗಳು ನೋಡಿದ್ದೇವೆ. ಇದೇ ರೀತಿ ಯಾಕಂದರೆ ಭದ್ರಾವತಿಯಲ್ಲಿ ತುಂಬ ಅನುಕೂಲ ರೀತಿ ಇದೆ. ಈ ಕಡೆ ಚನ್ನಗಿರಿ, ಹೊನ್ನಾಳಿ, ಈ ಕಡೆ ಶಿಕಾರಿಪುರ, ಈ ಕಡೆ ಚಿಕ್ಕಮಗಳೂರು ಎಲ್ಲ ಭಾಗದಿಂದ ಬರಲು ಅನುಕೂಲ ಆಗಿರೋದ್ರಿಂದ ನಮ್ಮ ಭದ್ರಾವತಿ 2 ಕಿಲೋಮೀಟರ್ ದೂರದಲ್ಲಿರುವಂಥ ಸ್ಥಳದಲ್ಲಿ ಆಯ್ಕೆ ಮಾಡಿ ಭದ್ರಾವತಿ VSL ಹೆಲಿಪ್ಯಾಡ್ ಮೈದಾನದಲ್ಲಿ ಮಾಡ್ತೇವೆ. ಹಾಗಾಗಿ ಎಲ್ಲರಿಗೂ ಬರಗೂ ಅನುಕೂಲ ಆಗಿರ್ತದೆ. ಹಾಗಾಗಿ ಇನ್ನೂ ಹೆಚ್ಚಿನ ಜನ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ನಿಮ್ಮ ಹೆಸರು ಡೆಸಿಗ್ನೇಷನ್? ನಮ್ಮ ಸಂಜೀವ್ ಕುಮಾರ್ ಅಂತ ತಳಬಾಳು ಸಮಿತಿಯ ನಿರ್ದೇಶಕರು ಹಾಗೂ ಸಹಕಾರಿ ನಿರ್ದೇಶಕರು. ರಾಮ್ಕೋ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಭದ್ರಾವತಿಯ ಶಿವ ಸೊಸೈಟಿಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ.